ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆಗೆ ತುಂಬಲಿಕ್ಕೆ ಅಂತ ಹೇಳಿಬಿಟ್ಟು ಚಕ್ಲಿ ನುಪ್ಪಿಟ್ಟನ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಹಾಗೆ ನುಪ್ಪಿಟ್ಟು ಹಿಟ್ಟಿನಲ್ಲೇನೆ ನಾನಿಲ್ಲಿ ಕೋಡ್ಬಳೆನ ಪ್ರಿಪೇರ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವೇ ನೋಡ್ತಿರ್ಬಹುದು, ಚಕ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಚಕ್ಲಿ ನುಪ್ಪಿಟ್ಟು ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ಮೊದಲಿಗೆ ಚಕ್ಲಿನ ಯಾವ ತರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇವಾಗ ಕಡಲೆನ ಪೌಡರ್ ಮಾಡ್ಕೊಳ್ಳೋಣ. ಈಗ ನೋಡಿ ಹುರ್ಗಡ್ಲೆ ಹಿಟ್ಟನ್ನು ಕೂಡ ನೀಟಾಗಿ ಜರಡಿ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಮತ್ತೆ ಅಕ್ಕಿ ಪೌಡರ್ನು ಕೂಡ ಜರಡಿ ಇಟ್ಕೊಂಡಿದ್ದಾರೆ ನೋಡಿ. ಈಗ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ನಾವು ಇದಕ್ಕೆ 3 ಗ್ಲಾಸ್ ಅಕ್ಕಿ ಪೌಡರ್ಗೆ 1/4 ಗ್ಲಾಸು ಕಡಲೆ ಹಿಟ್ಟನ್ನ ತಗೊಂಡಿದ್ದೀವಿ. ಇಲ್ಲಿ ನೀವು ಮೆಷರ್ಮೆಂಟ್ ನೋಡಿ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಚಕ್ಲಿ ಗಟ್ಟಿಯಾಗಿ ಬಿಡೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಅದರಿಂದ ಇವಾಗ ನೋಡಿ ಇದಕ್ಕೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದಾರೆ ನಮ್ಮ ಅತ್ತೆ. ಹಾಗೆ 1 ಸ್ಪೂನ್ ಜೀರಿಗೆನೂ ಕೂಡ ಆ್ಯಡ್ ಮಾಡಿದ್ದಾರೆ. ಅರ್ಧ ಟೇಬಲ್ ಸ್ಪೂನ್ ಓಂಕಾಳನ್ನು ಕೂಡ ಈ ಥರ ಕೈಯಲ್ಲಿ ಉಜ್ಜಿ ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ನಮ್ಮ ಅತ್ತೆ ಮಾಡೋ ಚಕ್ಲಿ ಸೀರಿಯಸ್ಲಿ ನಂಗೆ ತುಂಬಾನೇ ಇಷ್ಟ. ಅದರಲ್ಲೂ ಮುರುಕು ಅಂತ ಬರುತ್ತೆ ನೋಡಿ, ಚಕ್ಲಿ ಮುರುಕು, ಅದಂತೂ ತುಂಬಾನೇ ಸಾಫ್ಟ್ ಆಗಿ ತಿನ್ಬೇಕಂತ ಅನ್ನಿಸ್ತಿರುತ್ತೆ. ಈ ಟೈಮ್ ಸ್ವಲ್ಪ ನಾವು ಚಿಲ್ಲಿ ಪೌಡರ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಮಸಾಲ ತರ ಆಗುತ್ತೆ ಚಕ್ಲಿ. ಹಾಗೆ ಇದೆಲ್ಲದ್ರ ಜೊತೆ ಒಂದಿಡಿ ಎಳ್ಳು ಕೂಡ ಸೇರಿಸ್ತಾ ಇದ್ದಾರೆ ನಮ್ಮತ್ತೆ. ಇದೆಲ್ಲ ಪೌಡರ್ಸ್ ಆ್ಯಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದಾರೆ. ಉಪ್ಪು ಅಂತಂದ್ರೆ ಕಲ್ಲುಪ್ಪು ಹಾಕೋಬೇಡಿ, ಉಪ್ಪಿನ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ತರ ಹದವಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ನಮ್ಮ ಅತ್ತೆ. ಫಸ್ಟ್ ನೀರು ಅಥವಾ ಎಣ್ಣೆನ ಸೇರಿಸೋ ಮುಂಚೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಾ ಪೌಡರ್ ಜೊತೆಗೂ ಕೂಡ ಬ್ಲೆಂಡ್ ಆಗುತ್ತೆ. ಅದರಿಂದ ಇಲ್ಲಿ ನೋಡಿ ನಮ್ಮ ಮೋಟು ಚೆಫ್ ಏನ್ ಮಾಡ್ತಿದ್ದಾರೆ. ಚಕ್ಲಿ ತಿಂತೀಯಾ ಅಮ್ಮ? ನೋಡಿ ಗೈಸ್, ಈ ತರ ನೀಟಾಗಿ ಎಣ್ಣೆನ ಕಾಯಿಸ್ಕೊಳ್ಳಿ ಫಸ್ಟೇನೆ. ನೋಡಿ ಎಣ್ಣೆನೂ ಕೂಡ ಸೇರಿಸಿದ್ದಾರೆ ನಮ್ಮತ್ತೆ. ಸ್ವಲ್ಪ ಬಿಸಿನೇ ಇದ್ರೆ ಹದವಾಗಿ ಮಿಕ್ಸ್ ಆಗುತ್ತೆ, ಸೊ ಬಿಸಿನೇ ಇರ್ಲಿ ಆಯಿಲು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನೀರ್ನ ಸೇರಿಸಿ ಹದವಾಗಿ ಕಲಿಸ್ಕೊಂಡ್ರೆ ರೆಡಿ ಆಯ್ತು ಚಕ್ಲಿ ಹಿಟ್ಟು. ಯಾವ ತರ ಬರ್ಬೇಕಮ್ಮ? ಈ ತರ ಉಂಡೆ ಹಿಂಗೆ ಇಡೀ ಬರ್ಬೇಕು, ಪುಡಿಯಾಗಿರ್ಬಾರ್ದು. ಹಂಗಿದ್ರೆ ಕರೆಕ್ಟ್ ಆಗಿದೆ ಮೆಷರ್ಮೆಂಟ್ ಅಂತನಾ? ನೋಡಿ ಇವಾಗ ನೀರ್ನು ಕೂಡ ಸೇರಿಸ್ತಾ ಇದ್ದಾರೆ. ನೋಡಿ ಗೈಸ್, ಈ ಅದಕ್ಕೆ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು ನೀವು. ನಾನು ಮೊದಲೇ ಹೇಳ್ದಂಗೆ ಮೆಷರ್ಮೆಂಟ್ ನೋಡಿದ್ರಲ್ಲ, ಅದಕ್ಕೆ ಇಲ್ಲ ಅಂತ ಹೇಳಿದ್ರು 3 ರಿಂದ 4 ಗ್ಲಾಸ್ ನೀರ್ನ ತಗೊಂಡಿದೆ ಇದಕ್ಕೆ. ಸೊ ನೀವು ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀಟಾಗಿ ವಾಟರ್ ಮೆಷರ್ಮೆಂಟ್ ಎಲ್ಲ ನೋಡ್ಕೊಂಡು ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಗೈಸ್, ಈಗ ಹಿಟ್ಟು ರೆಡಿ ಆಗಿದೆ. ಒಂದು 5 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡ್ಬೇಕು ನೀವು. ಒಂದು ಲಿಡ್ ಸಹಾಯದಿಂದ ಈ ತರ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನೀಟಾಗಿ ನೆನೆಲಿ ಅದು. ನೋಡಿ ಗೈಸ್, ಈ ತರ ಎಣ್ಣೆ ಪೇಪರ್ ಇದು ಅಂದ್ರೆ 1 ಲೀಟರ್ ಆಯಿಲ್ ಬರುತ್ತಲ್ಲ ನೋಡಿ, ಅದನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಬಟರ್ ಪೇಪರ್ ಇದ್ರೂ ಕೂಡ ನಡೆಯುತ್ತೆ. ನಮ್ಮ ಮನೆಯಲ್ಲಿ ಇರ್ಲಿಲ್ಲ, ಸೊ ದಟ್ ಅದಕ್ಕೆ ನಾವು ಈ 1 ಲೀಟರ್ ಆಯಿಲ್ ಪ್ಯಾಕೆಟ್ ನೀಟಾಗಿ ಕಟ್ ಮಾಡ್ಕೊಂಡಿದೀವಿ. ಇವಾಗ ಇದ್ರ ಮೇಲೆ ಚಕ್ಲಿನ ಒತ್ತು ಹಾಕಿದ್ರೆ ಅಂಟ್ಕೊಳ್ಳಲ್ಲ ಮೇಯ್ನು. ಇವಾಗ ನೋಡಿ ಇಲ್ಲಿ ಎಣ್ಣೆ ಕಾಯೋಕ್ ಕೂಡ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ಲಿ, ಕಾದಿದ ನಂತರ ಚಕ್ಲಿನ ನೀಟಾಗಿ ಒಂದೊಂದೇ ಒತ್ತಿ ಅದ್ರಲ್ಲಿ ಹಾಕೊಂಡ್ಬಿಡೋಣ. ಐಟಮ್ಗೆ ಸ್ವಲ್ಪ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ಈ ಹಿಟ್ಟನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚಕ್ಲಿನ ಒಂದೊಂದೇ ಒತ್ತೋಣ. ಈ ತರ ಚಕ್ಲಿನ ನಾನು ಒತ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲೇಟ್ ಡೆಕೋರೇಷನ್ಗೆ ಅಂತ ಮಾಡ್ತಿರೋದು, ಸೊ ದಟ್ ಅದಕ್ಕೆ ನಾನು ಸ್ವಲ್ಪ ಅಗ್ಲದ್ ಮಾಡ್ಕೊಂಡಿದ್ದೀನಿ. ಆದ್ಮೇಲೆ ಈ ಎಡ್ಜ್ನ ಸ್ವಲ್ಪ ಈ ತರ ಟೈಟ್ ಮಾಡಿ ಈ ತರ ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂರುತ್ತೆ, ಒಂದೊಂದೇ ಬಿಟ್ಕೊಳ್ಳಲ್ಲ. ಅದರಿಂದ ಈ ಎಡ್ಜ್ ಮತ್ತೆ ಈ ಎಡ್ಜ್ನ ಸ್ವಲ್ಪ ಈ ತರ ಅಂಟಿಸಿ. ಇವಾಗ ನುಪ್ಪಿಟ್ಟನ್ನ ಯಾವ ತರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಅಕ್ಕಿ ಪೌಡರ್ನ ತಗೊಂಡಿದ್ದೀನಿ. ಅಕ್ಕಿ ಪೌಡರ್ ಜೊತೆಗೆ ಹುರಿದಿಟ್ಕೊಂಡಿರುವಂತಹ ಪೀನಟ್ಟು ಹಾಗೆ ಕಡಲೆ ಏನಿದೆ ಅದನ್ನ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ.
ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಸೇರಿಸೋಣ ಇದ್ರ ಜೊತೆಗೆ. ನೆಕ್ಸ್ಟ್ ಇದಕ್ಕೆ ರವೆನ್ ಕೂಡ ಸೇರಿಸೋಣ. ಚಿರೋಟಿ ರವಾ ನಾನು ಯೂಸ್ ಮಾಡ್ತಿರುವಂತದ್ದು. 1 ಬೌಲ್ ಅಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಈಗ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ಪೈಸಿನೆಸ್ಗೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿದ ನಂತರ ಅಜ್ವೈನ್ ಕಾಳನ್ನ ಕೈಯಲ್ಲಿ ಸ್ವಲ್ಪ ನೀಟಾಗಿ ಉಜ್ಕೊಂಡು ಈ ಟೈಮ್ನಲ್ಲಿ ಸೇರಿಸಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ನಿಮ್ಮ ಕೈ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಾಯಿಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗ್ಲಿ ಅಂತ ಏನಾದರೂ ಇದ್ರೆ ನೀವು ಈ ಟೈಮ್ನಲ್ಲಿ ಹುರ್ಗಡ್ಲೆನೂ ಕೂಡ ಸೇರಿಸ್ಕೊಬಹುದು. ಇವಾಗ ನೋಡಿ ಕಾಯಿಸಿರುವಂತಹ ಎಣ್ಣೆನ ಕೂಡ ಸೇರಿಸ್ತಾ ಇದ್ದಾರೆ. ಎಣ್ಣೆ ಸೇರಿಸಿದ ನಂತರ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಹಿಟ್ಟನ್ನ ಹದವಾಗಿ ಕಲಿಸ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ ಗೈಸ್, ನುಪ್ಪಿಟ್ಗೆ ಏನೇನು ಐಟಮ್ ಹಾಕೊಂಡಿದ್ರೋ ಅದೇ ಐಟಮ್ಸ್ ಕೋಡ್ಬಳೆಗೂ ಕೂಡ ನಡೆಯುತ್ತೆ. ಆದ್ರೆ ಇಲ್ಲಿ ಕರಿ ಲೀಫು ಮತ್ತೆ ಹುರ್ಗಡ್ಲೆನ ನಾವು ಆ್ಯಡ್ ಮಾಡಿಲ್ಲ. ಅದು ಬಿಟ್ರೆ ಬೇರೆ ಎಲ್ಲ ಐಟಮ್ಸು ಕೂಡ ಕೋಡ್ಬಳೆಗೂ ಕೂಡ ಆಗುತ್ತೆ. ತಿನ್ನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.